Hello all, welcome back to Shru's Saga. This is Vietnam Views episode 3. ನಾನು ಲಾಸ್ಟ್ ಎಪಿಸೋಡ್ಸಲ್ಲಿ ಹೇಳಿದ ಹಾಗೆ ಸೌತ್ ವಿಯೆಟ್ನಾಮಲ್ಲಿರೋ ನಚಾಂಗ್ ಮತ್ತು ವಿನ್ ಹೈನ ಕವರ್ ಮಾಡಿಕೊಂಡು ನಾವು ಸೀದಾ ಬಂದಿದ್ದು ದಲಾತ್ಗೆ. ಈ ಜಾಗದ ಸ್ಪೆಷಾಲಿಟಿ ಏನು, ಇನ್ನು ಏನೇನೆಲ್ಲ ನೋಡಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಹಳೆ ಎಪಿಸೋಡ್ಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ದಲಾತ್ ಬಗ್ಗೆ ಹೇಳಬೇಕಂದ್ರೆ ಇದು ಕಂಪ್ಲೀಟ್ ಹಿಲ್ ಸ್ಟೇಷನ್. ವರ್ಷದಲ್ಲಿ ಯಾವುದೇ ಟೈಮಲ್ಲಿ ಹೋದ್ರೂ ಇಲ್ಲಿ ತುಂಬ ಚೆನ್ನಾಗಿ ವೆದರ್ ಇರುತ್ತೆ. ಈ ದಲಾತ್ಗೆ ಬೇರೆ ಸಿಟೀಸ್ ಲೈಕ್ ಹೊ ಚಿ ಮಿನ್, ಹನಾಯ್, ದನಾಂಗಿಂದ ಕೂಡ ಫ್ಲೈಟ್ ಕನೆಕ್ಟಿವಿಟಿ ಇದೆ. ನಚಾಂಗಿಂದ ಕೂಡ ಇಲ್ಲಿಗೆ ಬಸ್ ಬುಕ್ ಮಾಡ್ಕೊಂಡು ಬರಬಹುದು. ಬಸ್ ವೆಬ್ಸೈಟ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿನ ಹೋಮ್ ಸ್ಟೇಸ್ ಮತ್ತು ಹೋಟೆಲ್ಸ್ ಕೂಡ ಒಂದು ತಿಂಗಳಿಗೆ ಮುಂಚೆನೇ ಬುಕ್ ಮಾಡಿಕೊಂಡ್ರೆ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ. ದಲಾತಲ್ಲಿ ನಾವು ಫಸ್ಟ್ ಹೋಗಿದ್ದ ಜಾಗ ಬಂದು ಸಿಟಿ ಸೆಂಟರಿಂದ 20 ನಿಮಿಷ ದೂರದಲ್ಲಿರೋ ಕ್ಲೇ ಸ್ಕಲ್ಪ್ಚರ್ ಟನಲ್ ಅಂತ. ನಾವಿಲ್ಲಿಗೆ ಬರೋಕ್ಕೆ ಗ್ರ್ಯಾಬ್ ಕಾರ್ ಬುಕ್ ಮಾಡ್ಕೊಂಡು ಬಂದ್ವಿ. ದಿಸ್ ಇಸ್ ಸೇಮ್ ಲೈಕ್ ಊಬರ್ ಕಾರ್ ಇನ್ ಬ್ಯಾಂಗ್ಳೂರ್. ಈ ಕ್ಲೇ ಟನಲ್ಗೆ ಎಂಟ್ರಿ ಫೀಸ್ ಬಂದು 60,000 ವಿಯೆಟ್ನಾಮೀಸ್ ಡಾಂಗ್. ಇಟ್ ಈಸ್ ಅರೌಂಡ್ 200 rupees. ಇದ್ರ ಹೆಸರಲ್ಲೇ ಇರೋ ಥರ ಪ್ರಕೃತಿಗೆ ತುಂಬ ಹತ್ತಿರವಾಗಿರೋ ಕೆಮ್ಮಣ್ಣಿನಿಂದನೇ ಇಲ್ಲಿ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಇದೇ ಕೆಮ್ಮಣ್ಣಿನಿಂದ ನಾವು ಬುಡ್ಗೆಗಳು ಮಾಡ್ತಿದ್ವಿ. ಆದರೆ ಇಲ್ಲಿ ಇದೇ ಮಣ್ಣಿನಿಂದ ಎಷ್ಟೋ ಕಥೆಗಳನ್ನು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ವಿಯೆಟ್ನಾಮ್ ಅಮೇರಿಕನ್ ವಾರಿಂದ ಹಿಡಿದು ಫ್ರೆಂಚ್ ಕಾಲನೈಸೇಷನ್ ಆಗಿದ್ದು ಮತ್ತು ಇಲ್ಲಿ ಫಸ್ಟ್ ಟ್ರೈನ್ ಸ್ಟೇಷನ್ ಹೇಗೆ ಬಂತು ಅನ್ನೋ ಎಲ್ಲ ಹಿಸ್ಟ್ರಿನೂ ಇಲ್ಲಿ ಒಂದು ಸ್ಕಲ್ಪ್ಚರ್ಸ್ ಮುಖಾಂತರ ಹೇಳ್ತಿದ್ದಾರೆ. ಈ ಜಾಗ ಒಂಥರ ಕಂಪ್ಲೀಟ್ ಇನ್ಸ್ಟಾಗ್ರಾಮಬಲ್ ಫೋಟೋಶೂಟ್ ಪ್ಲೇಸ್. ತುಂಬ ಸ್ಕಲ್ಪ್ಚರ್ಸ್ ಇದೆ, ತುಂಬ ಚೆನ್ನಾಗಿ ಫೋಟೋಸ್ ಹಿಡ್ಕೋಬಹುದು. ನೋಡ್ಬೋದು ಇಲ್ಲಿ ಫುಲ್ ಈ ಜಾಗದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕೆ ಒಂದು ದೊಡ್ಡ ಕ್ಯೂನೇ ನಿಂತಿತ್ತು. ಈ ಕ್ಲೇ ಸ್ಕಲ್ಪ್ಚರ್ಸ್ ಮುಖಾಂತರ ನಾವು ವಿಯೆಟ್ನಾಂ ಬಗ್ಗೆ ಒಂದು ಸ್ವಲ್ಪ ಹಿಸ್ಟ್ರಿ ತಿಳ್ಕೊಂಡು ಇದೇ ಜಾಗದಿಂದ 10 ನಿಮಿಷ ದೂರದಲ್ಲಿರೋ ದತನ್ ಲಾ ವಾಟರ್ ಫಾಲ್ಸ್ ಕಡೆಗೆ ಹೊರಟ್ವಿ. ಈ ವಾಟರ್ ಫಾಲ್ಸ್ ನೋಡೋಕ್ಕೆ ನಾವು ಆಲ್ಪೈನ್ ಕೋಸ್ಟರ್ ಮುಖಾಂತರನೇ ಬರಬೇಕು. ಪರ್ ಹೆಡ್ ಟಿಕೆಟ್ ಪ್ರೈಸ್ ಇಂಡಿಯನ್ ರುಪೀಸಲ್ಲಿ 950 rupees ಆಗುತ್ತೆ. ದಟ್ಟ ಕಾಡಿನ ಮಧ್ಯೆ ಆಲ್ಪೈನ್ ಕೋಸ್ಟರ್ನ ಎಂಜಾಯ್ ಮಾಡಿ ಮಧ್ಯದಲ್ಲಿ ಈ ವಾಟರ್ ಫಾಲ್ಸ್ ನೋಡೋಕ್ಕೆ ಟೈಮ್ ಕೊಟ್ಟು ಮತ್ತೆ ವಾಪಸ್ ಆಲ್ಪೈನ್ ಕೋಸ್ಟರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗಬೇಕಾಗತ್ತೆ. ನಿಮಗೇನಾದರೂ ಆಲ್ಪೈನ್ ಕೋಸ್ಟರಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ಇದೇ ಜಾಗದಲ್ಲಿ ಟಿಕೆಟ್ ತೊಗೊಂಡಿರಾನೆ ಟ್ರೆಕ್ ಮಾಡಿಕೊಂಡು ಇನ್ನೂ ಒಂದು ವಾಟರ್ ಫಾಲ್ಸ್ನ ಸಹ ನೋಡಬಹುದು. ಈ ಜಾಗದಲ್ಲಿ ಇನ್ನೂ ಬೇರೆ ಬೇರೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಸಹ ನಾವು ಮಾಡ್ಬೋದು. ಈ ಜಾಗದಿಂದ 5 ನಿಮಿಷ ದೂರದಲ್ಲಿ ಒಂದು ಹಿಡನ್ ಟೂರಿಸ್ಟ್ ಪ್ಲೇಸ್ ಇದೆ. ಇದು ತುಂಬ ಜನ ಔಟ್ಸೈಡ್ ಟೂರಿಸ್ಟರ್ಸ್ಗೆ ಈ ಜಾಗದ ಬಗ್ಗೆ ಅಷ್ಟು ಗೊತ್ತಿಲ್ಲ. ಈ ಜಾಗನ ನಾನು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಈ ಜಾಗದ ಹೆಸರು ವ್ಯ ದೆನ್ ದಾಂಗ್ ಅಂತ. ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಸಿಂಪಲಾಗಿ ಹೇಳಬೇಕಂದ್ರೆ ದ ಗಾರ್ಡನ್ ಆಫ್ ಈಡನ್. ಇದ್ರ ಟಿಕೆಟ್ ಪ್ರೈಸ್ 150 to 200 rupees ಒಳಗಡೆ ಇದೆ. ಇಲ್ಲಿ 2 ಥರದ ಟಿಕೆಟ್ ಸಿಗುತ್ತೆ. ಒಂದು ಈ ರಿವರ್ ಸೈಡ್ ರೆಸ್ಟೋರೆಂಟಿಗೆ 1 ಟಿಕೆಟು. ಇದಿಷ್ಟ ಇಲ್ಲ ಅಂದರೆ ಪಕ್ಕದಲ್ಲೇ ಫೋಟೋಶೂಟ್ಗಂತಲೇ ಇನ್ನೊಂದು ಡಿಫ್ರೆಂಟ್ ಪ್ಲೇಸಸ್ ಇದೆ, ಅಲ್ಲಿಗೆ ಇನ್ನೊಂದು ಟಿಕೆಟ್ ಸಪ್ರೇಟ್ ಟಿಕೆಟ್ ತೊಗೋಬೇಕಾಗತ್ತೆ. ನಾವು ಬರೀ ರಿವರ್ ಸೈಡ್ ರೆಸ್ಟೋರೆಂಟ್ಗೇ ಟಿಕೆಟ್ ತೊಗೊಂಡು ಅಲ್ಲೇ ಅಕ್ಕಪಕ್ಕದಲ್ಲಿ ಚೆನ್ನಾಗಿ ಫೋಟೋಜೆನಿಕ್ ಪ್ಲೇಸಸ್ಸಲ್ಲಿ ಫೋಟೋಸ್ ಹಿಡಿಸ್ಕೊಂಡ್ವಿ. ನೀವೇನಾದರೂ ದಲಾತ್ಗೆ ಪ್ಲ್ಯಾನ್ ಮಾಡಿದರೆ ಈ ಪ್ಲೇಸ್ನ ಮಾತ್ರ ಖಂಡಿತ ಮಿಸ್ ಮಾಡಬೇಡಿ. ಇಲ್ಲಿಂದ ಸೀದಾ ನಾವು ಸನ್ಸೆಟ್ ವ್ಯೂ ನೋಡೋಣ ಅಂತ ಸಿಟಿ ಕಡೆ ಇರೋ ಹಿಲ್ ಟಾಪ್ ವ್ಯೂ ಕೆಫೆಗೆ ಹೋದ್ವಿ. ಈ ದಲಾತ್ ಸಿಟಿನ ಸಿಟಿ ಆಫ್ ಫ್ಲವರ್ಸ್ ಅಂತ ಸಹ ಹೇಳ್ತಾರೆ. ಅದು ಯಾಕೆ ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ. ನಾವೇನೋ ಸನ್ಸೆಟ್ ನೋಡೋಣ ಅಂತ ಕರೆಕ್ಟ್ ಟೈಮಿಗೆ ಇಲ್ಲಿಗೆ ಬಂದರೆ ನಮ್ಮ ವಿಪರ್ಯಾಸ ನೋಡಿ. ಮಿಣಮಿಣ ಅಂತಿದ್ದ ಸೂರ್ಯ ಹೋಗಿ
ಮೋಡ ಮುಚ್ಕೊಂಡು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಹೋ ನೋ ಅಂದ್ಕೊಂಡು ಕಾಫಿ ಕುಡಿತಾ ಈ ಮಳೆನ ಮೋಡನ ನೋಡಿಕೊಂಡು ಟೈಮ್ ಈವ್ನಿಂಗ್ ಸ್ಪೆಂಡ್ ಮಾಡಿದ್ವಿ. ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ತುಂಬಾ ಕುತೂಹಲ. ದಲತ್ ಬಗ್ಗೆ ಮತ್ತೊಂದಿಷ್ಟು ಕತೆಗಳು, ಮತ್ತೊಂದಿಷ್ಟು ಪ್ಲೇಸಸ್ಗಳ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ಎಪಿಸೋಡ್ಗೆ ವೆಯ್ಟ್ ಮಾಡ್ತಾಯಿರಿ. ನನ್ನ ಈ ಪುಟ್ಟ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.